ಸ್ನೇಹಿತರೆ ಹಾಗೂ 9ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಈ ಘಟಕವನ್ನು ಸಂಪೂರ್ಣವಾಗಿ ನಾವು ಇವತ್ತು ಅಧ್ಯಯನ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಮೊದಲನೇದಾಗಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಅಂದ್ರೆ ದ್ರವ್ಯಗಳು ಶುದ್ಧವೇ ಅನ್ಬೇಕಾರೆ ಯಾವ ವಸ್ತುವನ್ನು ಅಶುದ್ಧ ವಸ್ತು ಅಂತ ಕರೆಯಲಾಗ್ತದ ಈ ತಿಳ್ಕೊರೋಣ. ನೋಡಿ, ಪ್ರಾರಂಭದಲ್ಲಿ ಎಂಥ ವಸ್ತುಗಳನ್ನ ಶುದ್ಧ ವಸ್ತು ಅಂತ ಕರೆಯಲಾಗ್ತದೆ ಅಂದ್ರೆ, ಒಂದು ವಸ್ತು ಶುದ್ಧ ಅನ್ನಬೇಕಾದ್ರೆ ದ್ರವ್ಯದ ಶುದ್ಧ ರೂಪವನ್ನು ನಾವು ವಸ್ತು ಅಂತ ಕರೆಯಲಾಗ್ತದೆ. ಆ ವಸ್ತು ಶುದ್ಧ ಅನ್ನಬೇಕಾದ್ರೆ ಅದರಲ್ಲಿರುವ ಕಣಗಳು ಒಂದೇ ರೀತಿಯಾಗಿರಬೇಕಾಗ್ತದೆ. ಅಂದರೆ ಆ ವಸ್ತುವಿನಲ್ಲಿರುವ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಹೊಂದಿರಬೇಕು. ಅದಕ್ಕೆ ನಾವು ಶುದ್ಧ ವಸ್ತುಗಳನ್ನು ಮುಖ್ಯವಾಗಿ ಎರಡು ರೀತಿ ವಿಂಗಡಣೆ ಮಾಡಲಾಗ್ತದೆ. ಒಂದು ಧಾತುಗಳ ಇನ್ನೊಂದು ಸಂಯುಕ್ತಗಳು. ಯಾಕಂದ್ರೆ ಧಾತು ಮತ್ತು ಸಂಯುಕ್ತಗಳಲ್ಲಿ ಯಾವಾಗಲೂ ಒಂದೇ ರೀತಿಯ ಕಣಗಳು ಇರ್ತಾವೆ. ಆಮೇಲೆ ರಾಸಾಯನಿಕ ಸ್ವಭಾವನು ಸಹ ಒಂದಾಗಿರ್ತದೆ. ಅಂದ್ರೆ ಧಾತು ಅಂದ್ರೆ ಏನು? ಧಾತು ದ್ರವ್ಯದ ಮೂಲ ರೂಪವಾಗಿದ್ದು ರಾಸಾಯನಿಕ ಕ್ರಿಯೆಗಳಿಂದ ಸರಳ ವಸ್ತುವಾಗಿ ವಿಭಜನೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮೊದಲ ಸರಳ ರೂಪದಲ್ಲಿ ಇರ್ತದೆ ಅದು. ತಾಮ್ರ, ಆಕ್ಸಿಜನ್, ಕಬ್ಬಿಣ, ಹೈಡ್ರೋಜನ್, ಪಾದರಸ ಮೊದಲ ಸರಳ ರೂಪದಲ್ಲಿ ಇರೋದ್ರಿಂದ ಅದರ ರಾಸಾಯನಿಕ ಕ್ರಿಯೆಯಿಂದ ಮತ್ತಷ್ಟು ಸರಳ ರೂಪಕ್ಕೆ ತರಕ್ಕೆ ಸಾಧ್ಯ ಇಲ್ಲ. ಅದರ ಸಂಯುಕ್ತ ಅಂದಾಗ ಏನು? ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಸೇರ್ತಾವೆ. ಸೇರಿ ರಾಸಾಯನಿಕ ನಿಷ್ಠ ಪ್ರಮಾಣದ ಸಂಯೋಗ ಹೊಂದಿ ಒಂದು ವಸ್ತು ಉಂಟಾಗ್ತದೆ. ಅದಕ್ಕೆ ಸಂಯುಕ್ತ ವಸ್ತು ಅಂತ ಕರೆಯಲಾಗ್ತದೆ. ನೀರು ಇರ್ಬೋದು, ಮಿಥೇನ್ ಇರ್ಬೋದು, ಸಕ್ಕರೆ ಇರ್ಬೋದು, ಉಪ್ಪು ಇರ್ಬೋದು, ಇವೆಲ್ಲ ನೋಡಿದಾಗ ಇವೆಲ್ಲ ಒಂದೇ ರೀತಿಯ ಘಟಕಾಂಶಗಳನ್ನ ಮಾಡಲ್ಪಟ್ಟಿಲ್ಲ. ಅದರಲ್ಲಿ ಹಲವಾರು ಘಟಕಾಂಶಗಳನ್ನ ಇರ್ತಾವೆ. ಇನ್ನೆಷ್ಟು ಮಿಶ್ರಣಗಳಂದ್ರೆ ಏನು? ನೋಡಿ, ಮಿಶ್ರಣ ಅಂತ ಎದಕ್ಕೆ ಕರೆಯಲಾಗ್ತದೆ ಅಂದ್ರೆ, ಮಿಶ್ರಣಗಳೆಲ್ಲ ಶುದ್ಧ ವಸ್ತುಗಳಲ್ಲ. ಯಾಕಂದ್ರೆ ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತುಗಳು ಕೂಡಿ ದ್ರವ್ಯಗಳು ಉಂಟು ಮಾಡ್ತಾವೆ. ಅದಕ್ಕೆ ಮಿಶ್ರಣ ಅಂತ ಕರಿತಾರೆ. ಅಂದ್ರೆ ಶುದ್ಧಗಳು ವಸ್ತುನ ಅದರ ಹಲ್ವಾರು ಅಲ್ಲಿ ಒಂದೇ ಇರಲ್ಲ ವಸ್ತು, ಒಂದಕ್ಕಿಂತ ಹೆಚ್ಚು ವಸ್ತುಗಳು ಇರ್ತಾವೆ. ಅಂಥವುಗಳಿಗೆ ಮಿಶ್ರಣ ಅಂತ ಕರೆಯಲಾಗ್ತದೆ. ಮಿಶ್ರಣಗಳಲ್ಲಿ ಎರಡು ರೀತಿಯ ಮಿಶ್ರಣ ಬರ್ತಾವೆ. ಒಂದು ಸಮರೂಪ ಮಿಶ್ರಣ ಅಂತ ಕರೆಯಲಾಗ್ತದೆ, ಇನ್ನೊಂದು ಅಸಮರೂಪ ಮಿಶ್ರಣ. ಮಿಶ್ರಣಗಳಲ್ಲಿ ಎರಡು ವಿಧಗಳು. ಅಂದರೆ ಸಮರೂಪ ಮಿಶ್ರಣ ಅಂದಾಗ ಇಲ್ಲಿ ನಾವು ನೀರಿನಲ್ಲಿ ಸಕ್ಕರೆಯನ್ನು ಹಾಕಿದಾಗ ಸಕ್ಕರೆ ಇದ್ದದ್ದು ಸುಲಭವಾಗಿ ನೀರಿನಲ್ಲಿ ಕರಗ್ತದೆ. ಅದೇ ರೀತಿಯಾಗಿ ನೀರಿನಲ್ಲಿ ಉಪ್ಪನ್ನು ಹಾಕಿದಾಗ ಉಪ್ಪು ಸಹ ಸುಲಭವಾಗಿ ಕರಗ್ತದೆ. ಅದಕ್ಕಾಗಿ ಹೀಗೆ ಕರಗಿದಾಗ ನಮ್ಮದಲ್ಲಿರ್ತಕ್ಕಂಥ ಸಕ್ಕರೆ ಮತ್ತು ಉಪ್ಪನ್ನು ಅದರಿಂದ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಯಾಕಂದರೆ ಏಕರೂಪದ ಸಂಯೋಜನೆ ನಮಗೆ ಕಂಡು ಬರ್ತದೆ. ಹೀಗೆ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಸಲ್ಫರ್ ಇರ್ಬೋದು, ಆಲ್ಕೋಹಾಲ್ನಲ್ಲಿರ್ತಕ್ಕಂಥ ನೀರು, ಇವುಗಳೆಲ್ಲ ಏಕರೂಪದ ಸಂಯೋಜನೆ ಹೊಂದಿರೋದ್ರಿಂದ ಇವೆಲ್ಲ ಸಮರೂಪ ಮಿಶ್ರಣಗಳಿರ್ತವೆ. ಇನ್ನು ಅಸಮರೂಪ ಮಿಶ್ರಣದಲ್ಲಿ ಏಕರೂಪದ ಸಂಯೋಜನೆ ಇರಲ್ಲ. ಉದಾಹರಣೆಗೆ ಮಣ್ಣು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿದಾಗ, ಸಕ್ಕರೆ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿದಾಗ, ಅದೇ ರೀತಿ ಎಣ್ಣೆ ಮತ್ತು ನೀರನ್ನು ಮಿಕ್ಸ್ ಮಾಡಿದಾಗ ಒಂದ್ರೊಳಗೆ ಮತ್ತೊಂದು ಬೆರೆಯಲ್ಲ, ಕರಗುವುದಿಲ್ಲ. ಇಲ್ಲಿ ಸಂಯೋಜನೆ ಭಿನ್ನವಾಗಿರ್ತದೆ. ಹೀಗೆ ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಅಂತ. ಇನ್ನು ದ್ರಾವಣ ಅಂದ್ರೆ ಏನು? ನೋಡಿ, ಅದಕ್ಕೆ ನಾವು ದ್ರಾವಣ ಅಂತ ಕರೆಯಲಾಗ್ತದೆ. ಸಾಲ್ವಂಟ್ ಪ್ಲಸ್ ಸೊಲ್ಯೂಟ್ ಈಸ್ ಕಾಲ್ಡ್ ಸೊಲ್ಯೂಷನ್ ಅಂತ ಕರಿತೇವೆ. ಅಂದ್ರೆ ದ್ರಾವ್ಯವನ್ನು ದ್ರಾವಕವಾಗ ಸೇರಿಸಿದಾಗ ದ್ರಾವಣ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಸಕ್ಕರೆ ದ್ರಾವಣ ಮಾಡಿಕೊಳ್ಬೇಕಾಗ್ತದೆ. ನೀರಿನಲ್ಲಿ ಸಕ್ಕರೆನ ಹಾಕಿದಾಗ ಸಕ್ಕರೆ ಕರಗ್ತದೆ. ಯಾವುದು ತನ್ನಲ್ಲಿ ಕರಗಿಸ್ಕೋತದಲ್ಲ ಅದು ದ್ರಾವಕ ಆಗಿರ್ತದೆ. ಹಂಗೆ ಕರಗ್ತಕ್ಕಂಥ ವಸ್ತು ದ್ರಾವ್ಯ ಆಗಿರ್ತದೆ. ಅಂದ್ರೆ ದ್ರಾವಕ ಅಂದಾಗ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸಮರೂಪ ಮಿಶ್ರಣವೇ ದ್ರಾವಣ ಅಂತ ಕರೆಯಲಾಗ್ತದೆ. ಯಾಕಂದ್ರೆ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸಮರೂಪ ಮಿಶ್ರಣ ಕೂಡಿ ಒಂದು ದ್ರಾವಣ ಆಗ್ತದೆ. ಆ ದ್ರಾವಣವು ದ್ರಾವಕ ಮತ್ತು ದ್ರಾವ್ಯಗಳೆಂಬ ಎರಡು ಘಟಕಾಂಶನ ಹೊಂದಿರ್ತದೆ. ಅಂದ್ರೆ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಆಗಿರ್ತದೆ. ಅಂದ್ರೆ ದ್ರಾವಕ ಅಂದ್ರೆ ಏನು? ಯಾವುದು ತನ್ನಲ್ಲಿ ಇತರ ಘಟಕವನ್ನ ಕರಗಿಸಿಕೊಳ್ಳುತ್ತದೆಯೋ ಅಂತ ವಸ್ತುವನ್ನು ದ್ರಾವಕ ಅಂತ ಕರೆಯಲಾಗ್ತದೆ. ಇನ್ನು ದ್ರಾವ್ಯ ಅಂದ್ರೆ ಏನು? ಕರಗುವ ಘಟಕಾಂಶವನ್ನ ನಾವು ದ್ರಾವ್ಯ ಅಂತ ಕರೆಯಲಾಗ್ತದೆ. ಅಂದ್ರೆ ಉದಾಹರಣೆ ತೆಗೆದುಕೊಂಡಾಗ ನೀರಿನಲ್ಲಿ ಕರಗಿರ್ತಕ್ಕಂಥ ಸಕ್ಕರೆ ದ್ರಾವಣದಲ್ಲಿ ನೀರು ದ್ರಾವಕವಾದರೆ ಸಕ್ಕರೆ ಏನಾಗಿರ್ತದೆ? ದ್ರಾವ್ಯ ಆಗಿರ್ತದೆ. ಅದೇ ರೀತಿಯಾಗಿ ಮತ್ತೊಂದು ಉದಾಹರಣೆ ನೋಡಿದಾಗ ಆಲ್ಕೋಹಾಲ್ದಲ್ಲಿರ್ತಕ್ಕಂಥ ಅಯೋಡಿನ್ ಅಂದಾಗ ಇಲ್ಲಿ ಆಲ್ಕೋಹಾಲು ದ್ರಾವಕ ಆದರೆ ಅಯೋಡಿನ್ ಏನಾಗ್ತದೆ ಅಂದ್ರೆ ದ್ರಾವ್ಯ ಆಗಿರ್ತದೆ. ಯಾಕೆ? ಆಲ್ಕೋಹಾಲ್ದಲ್ಲಿ ಅಯೋಡಿನ್ ಅಂದ್ರೆ ಮಿಲ್ಕ್ ಆಫ್ ಅಯೋಡಿನ್ ಅಂತ ಕರೆಯಲಾಗ್ತದೆ. ಟಿಂಚರ್ ಆಫ್ ಅಯೋಡಿನ್, ಮಿಲ್ಕ್ ಆಫ್ ಅಯೋಡಿನ್ ಅಲ್ಲ, ಟಿಂಚರ್ ಆಫ್ ಅಯೋಡಿನ್. ಆಲ್ಕೋಹಾಲ್ದಲ್ಲಿರುವ ಅಯೋಡಿನ್ ಮಿಶ್ರಣವನ್ನ ಟಿಂಚರ್ ಆಫ್ ಅಯೋಡಿನ್ ಅಂತ ಕರೆಯಲಾಗ್ತದೆ. ಒಂದು ದ್ರಾವಣ ಅನ್ಬೇಕಾದ್ರೆ ಕೆಲವೊಂದು ಪ್ರಮುಖ ಗುಣಲಕ್ಷಣ ಹೊಂದಿರಬೇಕಾಗ್ತದೆ. ಒಂದೇ ದ್ರಾವಣದ ಮೊದಲನೇ ಗುಣಲಕ್ಷಣ ಏನಂದ್ರು ಅದು ಸಮರೂಪ ಮಿಶ್ರಣ ಆಗಿರಬೇಕಾಗ್ತದೆ. ಇನ್ನು ದ್ರಾವಣದಲ್ಲಿರ್ತಕ್ಕಂಥ ಕಣಗಳ ವ್ಯಾಸ ತುಂಬಾ ಚಿಕ್ಕದಿರ್ತದೆ. ಅಂದ್ರೆ ಎಷ್ಟು ಚಿಕ್ಕದಿರ್ತದೆ ಅಂದ್ರೆ 1 ನ್ಯಾನೋಮೀಟರ್ಗಿಂತ ಚಿಕ್ಕದಿರ್ತದೆ. ಅದಕ್ಕೆ 1 ನ್ಯಾನೋಮೀಟರ್ ಅಂದ್ರೆ 10⁻⁻⁹ ಮೀಟರ್ ಅಂದಂಗು. ಅದರಿಂದ ಇಷ್ಟು ಚಿಕ್ಕ ಗಾತ್ರವನ್ನು ನಮ್ಮ ಬರಿಗಣ್ಣಿಂದ ನೋಡಕ್ಕೆ ಸಾಧ್ಯ ಆಗಲ್ಲ.
ಹೀಗೆ ಕಣಗಳ ಗಾತ್ರ ಬಹಳಷ್ಟು ಚಿಕ್ಕದಾಗಿರೋದ್ರಿಂದ ಇದರ ಮೂಲಕ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಬೆಳಕು ಯಾವಾಗಲೂ ಚದುರುವುದಿಲ್ಲ. ಅದಕ್ಕಾಗಿ ಬೆಳಕಿನ ಪಥ ಈ ದ್ರಾವಣದಲ್ಲಿ ಹಾದು ಹೋಗೋದು ಕಂಡು ಬರಲ್ಲ. ಇನ್ನೊಂದು, ಸೋಸುವಿಕೆ ವಿಧಾನದ ಮೂಲಕ ಮಿಶ್ರಣದಲ್ಲಿರುವ ದ್ರಾವ್ಯದ ಘಟಕವನ್ನು ನಾವು